ಕತ್ತಲ ಬದುಕಿಗೆ ಕಣ್ಣು ನೆಟ್ಟವಳು ಕ್ಯಾಮಿಲೆ ಲಿಪೇಜ್. ಅವಳು ಹಾಲಿವುಡ್ಡಿನ ತಾರಾ ಸಮರಗಳಲ್ಲಿ ಬಿಂದಾಸ್ ಮಸ್ತಿ ಜೀವನದಲ್ಲಿ ಆಸಕ್ತಿ ಇಲ್ಲದವಳು. ಹಾಗೆ ಬಂದು ಹೀಗೆ ಮಾಯವಾಗುವ ಪತ್ರಕರ್ತರ ಸಾಲಿನಲ್ಲಿ ನಿಲ್ಲದವಳು. ಸೌತ್ ಹ್ಯಾಂಪ್ಟನ್ ಸೋಲಂಟ್ ಯೂನಿವರ್ಸಿಟಿಯಲ್ಲಿ ಪತ್ರಿಕೋದ್ಯಮ ಮುಗಿಸಿದ ಬಳಿಕ ಈಕೆ ವಿಶೇಷ ಆಸಕ್ತಿಯಿಂದ ಅಧ್ಯಯನ ಮಾಡಿದ್ದು ಫೋಟೋಗ್ರಫಿಯನ್ನು. ಒಮ್ಮೆ ಪ್ಯಾರಿಸ್ನ ಬೀದಿಗಳಲ್ಲಿ ಕ್ಯಾಮೆರಾ ಹೆಗಲಿಗೆ ಹಾಕಿಕೊಂಡು ಹೊರಟು ಬಿಟ್ಟರೆ ಬಣ್ಣ ಬಣ್ಣದ ಬದುಕು ಕಣ್ಣಿಗೆ ರಾಚುತ್ತದೆ. ಆದರೆ ಈಕೆ ತನ್ನ ಕ್ಯಾಮೆರಾ ಫ್ರೇಮನ್ನು ಅಲ್ಲಿಗೆ ಫಿಕ್ಸ್ ಮಾಡಲು ಹೋಗಲಿಲ್ಲ. ಬದಲಾಗಿ ಈಕೆ ಸೆರೆ ಹಿಡಿಯಲು ಹೊರಟಿದ್ದು ಸಂಕಟ, ಯಾತನೆ, ರೋಧನೆಯಲ್ಲಿ ನೊಂದು ಬೆಂದವರ ಬದುಕನ್ನು. ಹಾಗೆ ಹೊರಟು ನಿಂತ ಅವಳಿಗೆ ಸಿಕ್ಕ ಜೀವನಾನುಭವವಾದರೂ ಎಂತಹದು? ಈಕೆಯ ಈ ಪಯಣದ ಪ್ರತ್ಯಕ್ಷ ದರ್ಶನ ಈ ಸಂಚಿಕೆಯಲ್ಲಿ. ಈಕೆಯ ಹೆಸರು ಕ್ಯಾಮಿಲೆ ಲಿಪೇಜ್. ಫ್ರಾನ್ಸ್ ದೇಶದ ಫೋಟೋ ಜರ್ನಲಿಸ್ಟ್. ಫ್ಯಾಷನ್ ಫೋಟೋಗ್ರಫಿಯನ್ನೇ ಮೈತುಂಬಾ ಹೊದ್ದು ನಿಂತಿರುವ ಫ್ರಾನ್ಸ್ ದೇಶವನ್ನು ಬಿಟ್ಟು ಈಕೆ ಹೊರಟು ನಿಂತಿದ್ದು ಈಶಾನ್ಯ ಆಫ್ರಿಕಾ ದೇಶವಾದ ದಕ್ಷಿಣ ಸೂಡಾನ್ಗೆ. ಸದಾ ಆಂತರಿಕ ಕಲಹದಿಂದ ಕಂಗೆಟ್ಟು ಹೋಗಿರುವ ದಟ್ಟ ದರಿದ್ರ ರಾಷ್ಟ್ರ ದಕ್ಷಿಣ ಸೂಡಾನ್. ಬೇರೆ ಎಲ್ಲ ದೇಶವನ್ನು ಬಿಟ್ಟು ಈ ದೇಶಕ್ಕೆ ಯಾಕಾದರೂ ಹೊರಟು ನಿಂತಳೋ ಅಂತ ಯಾರಿಗಾದರೂ ಅನ್ನಿಸಿರಲೇಬೇಕು. ಅದು ಸಹಜ ಕೂಡ. ಆದರೆ ಅಂತಹ ಜನರ ಜೀವನ ಚಿತ್ರಣವನ್ನೇ ತನ್ನ ಕ್ಯಾಮೆರಾ ಕಣ್ಣಿನಲ್ಲಿ ಕಾಣಬೇಕು ಎಂದು ಲಿಪೇಜ್ ಶಪಥ ಮಾಡಿಬಿಟ್ಟಿದ್ದಳು. ತಿಲಮಾತ್ರದಷ್ಟು ಮನುಷ್ಯತ್ವವೇ ಇಲ್ಲದ ಆ ದೇಶಕ್ಕೆ ಹೋಗಬೇಡ, ಅವರು ನಿನ್ನನ್ನೇ ಹುರಿದು ಮುಕ್ಕಿಬಿಡುತ್ತಾರೆ ಎಂದು ಹೇಳಿದವರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಮೊದಲಿಗೆ ಈ ದಕ್ಷಿಣ ಸೂಡಾನ್ ರಾಷ್ಟ್ರದ ಬಗ್ಗೆ ಒಂದಷ್ಟು ಮಾಹಿತಿ. ಉತ್ತರದಲ್ಲಿ ಸೂಡಾನ್, ಪೂರ್ವದ ಮಗ್ಗುಲಲ್ಲಿ ಇಥಿಯೋಪಿಯಾ, ದಕ್ಷಿಣದಲ್ಲಿ ಕೀನ್ಯಾ, ಉಗಾಂಡ ಮತ್ತು ಕಾಂಗೋ ಗಣರಾಜ್ಯವನ್ನು ಗಡಿಯನ್ನಾಗಿ ಹೊಂದಿರುವ ಸ್ವತಂತ್ರ ದೇಶ ದಕ್ಷಿಣ ಸೂಡಾನ್. ಆತ್ಮವೂ ಇಲ್ಲದ ದೇಹದಂತಿರುವ ದೇಶವದು. ಮನುಷ್ಯತ್ವದ ಮಾತಂತೂ ಕೇಳಲೇಬೇಡಿ. ಅದಕ್ಕೊಂದು ಸಂವಿಧಾನ ರೂಪಿಸಬೇಕೆಂದು ನಡೆಯುತ್ತಿರುವ ಹೋರಾಟ ಇಂದು ನೆನ್ನೆಯದಲ್ಲ. ಅಧ್ಯಕ್ಷೀಯ ಮಾದರಿಯ ಅಲ್ಲಿರುವ ಸರ್ಕಾರ ಆಂತರಿಕ ದಂಗೆಯನ್ನು ಹತ್ತಿಕ್ಕಲಾಗದೆ ಹೈರಾಣಾಗಿ ಹೋಗಿದೆ. ಅಜಮಾಸು 1.25 ಕೋಟಿಯಷ್ಟಿರುವ ಅಲ್ಲಿನ ಜನಸಂಖ್ಯೆಯಲ್ಲಿ ಅದೆಷ್ಟು ಲಕ್ಷ ಗುಂಪುಗಳಿವೆಯೋ ಹೇಳಲು ಸಾಧ್ಯವಿಲ್ಲ. ಅಂತಹ ಗುಂಪುಗಳಿಗೆ ನಾಯಕನಾಗಲು ಹಸಿದ ಹೆಬ್ಬುಲಿಯಂತೆ ಕಾದಿರುತ್ತಾರೆ ಜನ. ನಾಯಕನಾಗುವುದು ಎಂದರೆ ಹೇಗೆ? ಅದಕ್ಕೆ ಮಾನದಂಡ ಏನು? ಯಾರು 10 ಜನರ ರುಂಡ ಚೆಂಡಾಡಿ ಬರುತ್ತಾರೋ ಅವನೇ ಆ ಕ್ಷಣದಿಂದ ನಾಯಕ. ಅಲ್ಲಿ ಇದ್ದಕ್ಕಿದ್ದಂತೆ ಒಂದು ಬಣ ಹುಟ್ಟಿಕೊಳ್ಳುತ್ತದೆ. ಅವನ ಸುತ್ತ ಗುಂಪು ಕೇಕೆ ಹಾಕಿ ನಾಯಕ ಎಂದು ಒಪ್ಪಿಕೊಳ್ಳುತ್ತದೆ. ಇಂತಹ ರಾಷ್ಟ್ರಕ್ಕೆ, ಇಂತಹ ಜನಗಳಿಗೆ ಶಾಂತಿಯ ಪಾಠ ಹೇಳಲು ಸಾಧ್ಯವೇ? ಎಸ್, ಅಂತಹ ದೇಶಕ್ಕೆ ಶಾಂತಿ ಮಂತ್ರ ಕಲಿಸಿಕೊಡಬೇಕು ಅನ್ನುತ್ತದೆ ವಿಶ್ವಸಂಸ್ಥೆ. ಈ ಉನ್ನತ ಸಂಸ್ಥೆಯೊಂದಿಗೆ ಸದಸ್ಯತ್ವವನ್ನು ಪಡೆದಿರುವ ದಕ್ಷಿಣ ಸೂಡಾನ್ ತನ್ನ ದೇಶದಲ್ಲಿ ಎದ್ದಿರುವ ಆಂತರಿಕ ದಂಗೆಗೆ ಶತಾಯಗತಾಯ ಕಡಿವಾಣ ಹಾಕಲು ಶಾಂತಿ ಪಾಲನಾ ಪಡೆಯನ್ನು ಕಳುಹಿಸಿಕೊಡುವಂತೆ ಮಂಡಿಯೂರಿ ಕೇಳಿಕೊಳ್ಳುತ್ತದೆ. ಬಡತನವನ್ನೇ ಹೊದ್ದು ಮಲಗಿರುವ ಈ ದೇಶಕ್ಕೆ ಹೋಗಿ ಶಾಂತಿ ಕಾಪಾಡಿ ಎಂದು ಹೇಳುವುದು ನಿಜಕ್ಕೂ ಸವಾಲಿನ ಕೆಲಸ. ಒಂದು ದೃಷ್ಟಿಯಲ್ಲಿ ಮೂರ್ಖತನವೂ ಅನಿಸಿಬಿಡುತ್ತದೆ. ಆದರೆ ವಿಶ್ವಸಂಸ್ಥೆ ನಿರಂತರವಾಗಿ ಶಾಂತಿ ಪಾಲನಾ ಪಡೆಗಳನ್ನು ಕಳುಹಿಸುವ, ಅಲ್ಲಿ ಶಾಂತಿ ನೆಲೆಸುವಂತೆ ಮಾಡುವ ಪ್ರಯತ್ನವನ್ನು ಮಾತ್ರ ಚಾಲ್ತಿಯಲ್ಲಿಟ್ಟಿದೆ. ಹಾಗೆ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಆಂತರಿಕ ಕ್ಷೋಭೆಯಿಂದ ಕುದಿಯುತ್ತಿರುವ ದೇಶಕ್ಕೆ ಕಾಲಿಟ್ಟಿರುವ ಶಾಂತಿ ಪಾಲನಾ ಪಡೆಗಳಲ್ಲಿ ಭಾರತ ಕೂಡ ಒಂದು. ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ದಕ್ಷಿಣ ಸೂಡಾನ್ ನಿಜಕ್ಕೂ ಕಂಗೆಟ್ಟು ಹೋಗಿದೆ. ಪೂರ್ತಿ ಮತಿಹೀನರ ರಾಷ್ಟ್ರವಾಗಿದೆ ಎನ್ನುವುದೇ ಸರಿಯಾದ ಮಾತು.
ಈ ದೇಶದಲ್ಲಿ 3ರಲ್ಲಿ 1 ಮಗು ಹಸಿವಿನಿಂದ ಬಳಲುತ್ತಿರುತ್ತದೆ ಎಂದರೆ ಎಂತಹ ದಯಾನೀಯ ಸ್ಥಿತಿ ಎಂಬುದು ಅರ್ಥವಾಗುತ್ತದೆ. ಕಲಹದಲ್ಲಿ ಕಾಲು ಕಳೆದುಕೊಂಡ ಮಕ್ಕಳು, 2 ಕಾಲು ಕಳೆದುಕೊಂಡು ತೆವಳುತ್ತಿರುವ ಜನರು ಅಲ್ಲಿನ ಪ್ರತಿ ಬೀದಿಗಳಲ್ಲಿ, ಹಳ್ಳಿಗಳಲ್ಲಿ ಸಿಗುತ್ತಾರೆ. ಪರಿಸ್ಥಿತಿ ಹೀಗಿದ್ದರೂ ಕೂಡ ಇಲ್ಲಿನ ಜನ ಪರಸ್ಪರ ಕಿತ್ತಾಡಿಕೊಂಡು ಸಾಯುವುದರಲ್ಲೇ ಸುಖ ಕಾಣುತ್ತಾರೆ. ಸಂಘರ್ಷಗಳು ಈ ಜನರ ರಕ್ತ ಮಾಂಸದಲ್ಲಿ ಸೇರಿ ಹೋಗಿವೆಯಾ ಎಂಬಷ್ಟು ಅಸಹನೀಯತೆ ಇಲ್ಲಿ ನೆಲೆಸಿದೆ. ದಕ್ಷಿಣ ಸೂಡಾನ್ನ ಹೃದಯವನ್ನು ಸೀಳಿಕೊಂಡಂತೆ ವೈಟ್ ನೈಲ್ ನದಿ ಹರಿಯುತ್ತದೆ. ಇಡೀ ವಿಶ್ವದ ಅತ್ಯಂತ ಉದ್ದನೆಯ ನದಿ ಅದು. ನೈಲ್ ಯಾವತ್ತೆಂದರೆ ಯಾವತ್ತೂ ಬತ್ತಿದ ಉದಾಹರಣೆಯಿಲ್ಲ. ದಕ್ಷಿಣ ಸೂಡಾನ್ನಲ್ಲಿ 98% ನೈಲ್ ನದಿ ಆವರಿಸಿಕೊಂಡಿದೆ. ಅಂದರೆ ಇಡೀ ದೇಶದಲ್ಲಿ ಅತ್ಯಂತ ಫಲವತ್ತಾದ ಭೂಮಿ ಇದೆ. ಒಂದರ್ಥದಲ್ಲಿ ಅಲ್ಲಿ ಚಿನ್ನವನ್ನೇ ಬಿತ್ತಿ ಬೆಳೆಯಬಹುದು. ಆದರೆ ಆ ಜನರಿಗೆ ಆ ಭೂಮಿಯಲ್ಲಿ ಉತ್ತಿ ಬಿತ್ತಿ ಬೆಳೆಯಬಹುದು, ನೈಲ್ ನದಿಯ ನೀರನ್ನು ಹೀಗೆ ಕೃಷಿಗೆ ಬಳಸಿಕೊಳ್ಳಬಹುದು ಎಂಬ ಸಣ್ಣ ಕಲ್ಪನೆ ಕೂಡ ಇಲ್ಲ. ಇಷ್ಟೊಂದು ದಯನೀಯವಾಗಿರುವ ದೇಶಕ್ಕೆ ಫೋಟೋಗ್ರಫಿ ಮಾಡುತ್ತೇನೆ, ಆ ಜನರ ಯಾತನಾಮಯ ಬದುಕನ್ನು ಕ್ಯಾಮೆರಾ ಕಣ್ಣಲ್ಲಿ ತುಂಬಿಕೊಳ್ಳುತ್ತೇನೆ ಎಂದು ಹೊರಡುವ ಧೈರ್ಯ ಮಾಡಬಹುದೇ? ಅದು ಒಬ್ಬ ಹೆಣ್ಣು ಮಗಳು? ಫ್ರಾನ್ಸ್ನ ಫ್ಯಾಷನ್ ಲೋಕದ ಕ್ಯಾಟ್ ವಾಕ್ಗಳ ಮೇಲೆ ಕ್ಯಾಮೆರಾಗಳನ್ನು ನೆಟ್ಟು ಬಣ್ಣದ ಬದುಕನ್ನು ಸೆರೆ ಹಿಡಿಯುತ್ತಾ ಕುಳಿತಿದ್ದ ಈಕೆಯ ಜೊತೆಗೆ ಓದಿದ ಸಹಪಾಠಿ ಫೋಟೋ ಜರ್ನಲಿಸ್ಟ್ಗಳು ಕ್ಯಾಮಿಲಿ ಲೀಪೇಜ್ ನಿರ್ಧಾರವನ್ನು ಕೇಳಿ ದಂಗಾಗುತ್ತಾರೆ. ಅದು ನಿನ್ನ ಜೀವಕ್ಕೆ ಅಪಾಯ, ದುರಂತಕ್ಕೆ ಮುಖಾಮುಖಿಯಾಗುವ ತೀರ್ಮಾನ ಬಿಟ್ಟು ಬಿಡು ಎನ್ನುತ್ತಾರೆ. ಆದರೆ ಲೀಪೇಜ್ ಮಾತ್ರ ತಾನೆಟ್ಟ ಹೆಜ್ಜೆಯನ್ನು ಹಿಂದೆ ಸರಿಸಲಿಲ್ಲ. ದಕ್ಷಿಣ ಸೂಡಾನ್ ರಾಜಧಾನಿ ಜೂಬಾಗೆ ಬಂದಿಳಿದೇ ಬಿಟ್ಟಳು. ಆಕೆಯ ನಿರೀಕ್ಷೆ ಸುಳ್ಳಾಗಲಿಲ್ಲ. ಬಣ್ಣದ ಬದುಕನ್ನು ಕಾಣುವುದಕ್ಕಿಂತ ಇಂತಹ ಜನರ ಜೀವನವನ್ನು ಹತ್ತಿರದಿಂದ ನೋಡಿದರೆ ಮಾತ್ರ ಧನ್ಯತಾಭಾವ ಮೂಡುತ್ತದೆ. ಅದು ಹೃದಯಕ್ಕೆ ಹತ್ತಿರವಾಗುವ ಕೆಲಸ. ಅದೇ ನಿಜವಾದ ಫೋಟೋಗ್ರಫಿ ಎಂಬುದರ ಅರಿವಾಗುತ್ತದೆ. ಸುಮಾರು 2 ವರ್ಷಗಳ ಕಾಲ ಈಕೆ ದಕ್ಷಿಣ ಸೂಡಾನ್ನ ಮೂಲೆ ಮೂಲೆ ಸುತ್ತುತ್ತಾಳೆ. ಇಲ್ಲಿನ ಮಹಿಳೆಯರು ಎಂತಹ ಕೆಟ್ಟ ಕೊಳಕ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಎಂಬುದಕ್ಕೆ ಸಾಕ್ಷಿಯಾಗಿ ನೂರಾರು ಸಾವಿರಾರು ದೃಶ್ಯಗಳನ್ನು ಸೆರೆ ಹಿಡಿಯುತ್ತಾಳೆ. ಅದರ ಹಿಂದಿನ ಒಂದೊಂದು ಕಥೆಯನ್ನು ಕೇಳಿದರೂ ಮೈ ಜುಮ್ಮೆನಿಸುತ್ತದೆ. ಲೀಪೇಜ್ ತೆಗೆದ ಫೋಟೋಗಳು ಹೊರ ಜಗತ್ತಿಗೆ ತೆರೆದುಕೊಳ್ಳುತ್ತಲೇ ಜನ ಬೆಚ್ಚಿ ಬಿದ್ದರು. ದಕ್ಷಿಣ ಸೂಡಾನ್ ಎಂಬ ರಾಷ್ಟ್ರ ಎಂತಹ ಹೀನ ನಾಗರಿಕ ದೇಶವಾಗಿದೆ ಎಂಬುದು ಇಡೀ ವಿಶ್ವಕ್ಕೆ ಗೊತ್ತಾಗುತ್ತದೆ. ಈಕೆ ತೆಗೆದ ಪ್ರತಿಯೊಂದು ಫೋಟೋ 1000 ಪದಗಳಿಗೆ ಸಮವಾಗಿತ್ತು. ಅವು ಭಾಷೆ, ದೇಶವನ್ನು ಮೀರಿದ ಚಿತ್ರಗಳಾಗಿದ್ದವು. ಅದಕ್ಕೆ ಲೀಪೇಜ್ ಹೇಳಿದ್ದು, ನನ್ನ ಚಿತ್ರಗಳಿಗೆ ವಿಶ್ವ ಭಾಷೆ ಇದೆ, ಅವು ಹೊರಗಿನ ಜಗತ್ತಿನೊಂದಿಗೆ ಮಾತನಾಡುತ್ತವೆ ಎಂದು. ಕೇವಲ 26 ವರ್ಷ ವಯಸ್ಸಿನ ಲೀಪೇಜ್ ಒಂದು ಬ್ಯಾಕ್ ಪ್ಯಾಕ್ ಅನ್ನು ಹೆಗಲಿಗೇರಿಸಿ ಕ್ಯಾಮೆರಾವನ್ನು ಕೊರಳಿಗೆ ಇಳಿಸಿಕೊಂಡು ಹಗಲು ರಾತ್ರಿ ಎನ್ನದೆ ಸುತ್ತುತ್ತಾಳೆ. ದಕ್ಷಿಣ ಸೂಡಾನ್ನ ರಾಜಧಾನಿ ಜೂಬಾದಲ್ಲಿರುವ ಆಸ್ಪತ್ರೆಗೆ ಭೇಟಿ ಕೊಡುತ್ತಾಳೆ. ಪ್ರತಿಯೊಂದು ಬೆಡ್ನಲ್ಲಿಯೂ ಯುವಕರು ಕೈಕಾಲು ಮುಖಗಳಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದಾರೆ. ಕೆಲವರು ಕಣ್ಣುಗಳನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಅವರೆಲ್ಲ ಬಂಡುಕೋರರ ದಾಳಿಗೆ ಒಳಗಾದ ಯುವಕರೇ? ಅಲ್ಲವೇ ಅಲ್ಲ, ಅವರೇ ಬಂಡುಕೋರರು, ಅವರೇ ಹಂತಕರು. ವಿರೋಧಿ ಬಣದ ನೂರಾರು ಯುವಕರನ್ನು ನೆಲಕ್ಕುರುಳಿಸಿಯೇ ಇಲ್ಲಿ ಬಂದು ಮಲಗಿದ್ದಾರೆ. ಅದು ತಿಳಿಯುತ್ತಲೇ ಎಂಥವರಿಗೂ ಎದೆ ಝಲ್ಲೆನಿಸುತ್ತದೆ. ಲೀಪೇಜ್ ಮಾತ್ರ ಇಂತಹ ಯುವಕರ ನೂರಾರು ಚಿತ್ರಗಳನ್ನು ತನ್ನ ಕ್ಯಾಮೆರಾಗೆ ತುಂಬಿಕೊಳ್ಳುತ್ತಲೇ ಹೋಗುತ್ತಾಳೆ. ಫೋಟೋಗ್ರಫಿ ಎಂದರೆ ಒಂದು ಕಡೆ ಬೆಳಕು, ಇನ್ನೊಂದು ಕಡೆ ಕತ್ತಲು, ಸಾಕ್ಷಾತ್ ನೆರಳು ಬೆಳಕಿನ ಆಟ. ಆದರೆ ಇಂತಹ ಜನರ ಬದುಕಿನ ಚಿತ್ರವನ್ನು ಸೆರೆ ಹಿಡಿಯುವುದು ಸಾವು ಬದುಕಿನ ಆಟ. ಸ್ವಲ್ಪ ಹೆಚ್ಚು ಕಡಿಮೆಯಾಯಿತೋ ಜೀವಕ್ಕೆ ಕುತ್ತು. ಬಂಡುಕೋರರು, ಜನಾಂಗೀಯ ಕಲಹದಲ್ಲಿ ಮುಳುಗಿ ಹೋದವರು ಇವ್ಯಾವುದನ್ನೂ ಸಹಿಸಲಾರರು. ಅದು ಹೊರಗಿನ ಜಗತ್ತಿಗೆ ಕಾಣಬಾರದು. ಹಾಗಾಗಿ ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ದಾಳಿ ಮಾಡಬಲ್ಲರು.
ಅಷ್ಟಕ್ಕೂ ಈ ದಕ್ಷಿಣ ಸೂಡಾನ್ ಯಾಕೆ ರಕ್ತಸಿಕ್ತವಾಗಿದೆ? ಕಾರಣ ಇಷ್ಟೇ. ದಕ್ಷಿಣ ಸೂಡಾನ್ನ ಹೊಕ್ಕುಳ ಬಳ್ಳಿ ಕಳಚಿಕೊಂಡರೂ ಅದರ ನೆರವಿಲ್ಲದೆ ಸೂಡಾನ್ ಬದುಕಲಾರದು. ಯಾಕೆಂದರೆ ಬಹುತೇಕ ತೈಲ ಕೊಳವೆ ಮಾರ್ಗಗಳು ಹಾದು ಹೋಗುವುದು ದಕ್ಷಿಣ ಸೂಡಾನ್ನಿಂದ. ಅದು ತನ್ನ ನಿಸರ್ಗದತ್ತವಾದ ಸಂಪನ್ಮೂಲವನ್ನು ಬಳಸಿಕೊಂಡು ಸ್ವತಂತ್ರವಾಗಿ ನೆಮ್ಮದಿಯಿಂದ ಬದುಕಿಬಿಟ್ಟರೆ ಏನು ಗತಿ ಎಂಬುದು ಸೂಡಾನ್ಗೆ ದಿಗಿಲು. ಈ ಕಾರಣಕ್ಕೆ ಗಡಿಭಾಗವಾದ ಚೊಂಗೇಲಿಯಾದಲ್ಲಿ ಬಂಡುಕೋರರನ್ನು ಛೂ ಬಿಟ್ಟು ದಿನವೂ ನರಮೇಧ ಚಾಲ್ತಿಯಲ್ಲಿ ಇರುವಂತೆ ನೋಡಿಕೊಳ್ಳುತ್ತದೆ. ತನ್ನ ಮೇಲೆ ಮುಗಿಬಿದ್ದಿರುವ ಸೂಡಾನ್ ಅನ್ನು ಹೆಡೆಮುರಿ ಕಟ್ಟುತ್ತೇನೆ ಎಂದು ದಕ್ಷಿಣ ಸೂಡಾನ್ ಕಲಹಕ್ಕಿಳಿಯುತ್ತದೆ. ಇಂತಹ ಜಿದ್ದಾಜಿದ್ದಿಯಲ್ಲಿ ಗೆಲ್ಲುವವರು ಯಾರೂ ಇಲ್ಲ. ಈ ಅರಾಜಕ ಸ್ಥಿತಿಯಲ್ಲಿ ಮಧ್ಯ ಆಫ್ರಿಕಾದ ಗಣರಾಜ್ಯ ಮಾತ್ರ ರಕ್ತ ಮಾಂಸವಿಲ್ಲದ ಮೂಳೆ ಚಕ್ಕಳದಂತಾಗಿದೆ. ಇಲ್ಲಿನ ಬಂಡುಕೋರರು ತಮ್ಮ ದೇಹದಷ್ಟೇ ಉದ್ದವಿರುವ ಬಂದೂಕುಗಳನ್ನು ಝಳಪಿಸುತ್ತಾ ಒಂದೇ ಬೈಕಿನಲ್ಲಿ 3-4 ಮಂದಿ ಕುಳಿತು ದಾಳಿ ಮಾಡುವ ರೀತಿ ನೋಡಿದರೆ ಎಂಥವರು ಭಯ ಬೀಳುತ್ತಾರೆ. ದಕ್ಷಿಣ ಸೂಡಾನ್ನ ಬಲಾಕಾ ಬಂಡುಕೋರರಲ್ಲಿ ಹೆಚ್ಚಿನವರು ಕ್ರಿಶ್ಚಿಯನ್ ಯುವಕರು. ಇವರೆಲ್ಲ ನಿರಕ್ಷರ ಕುಕ್ಷಿಗಳು. ಗಡಿಯನ್ನು ದಾಟಿ ಬರುವ ಬಂಡುಕೋರರ ಗುಂಪಿನ ಹೆಸರು ಸೆಲೇಕಾ. ಇವರು ಬಹುತೇಕ ಮುಸ್ಲಿಮರು. ಇವರ ನಡುವೆ ಸಂಘರ್ಷ ಹುಟ್ಟಿತೆಂದರೆ ಒಮ್ಮೆಗೆ 100 ಮಂದಿ ನೆಲಕ್ಕುರುಳುತ್ತಾರೆ. ಆದರೆ ಇದರಿಂದ ಆಚೆಗೂ ಒಂದು ಬದುಕಿದೆ. ಗ್ರಾಮೀಣ ಭಾಗಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ಅವರನ್ನೆಲ್ಲ ತಾನು ಮಾತನಾಡಿಸಬೇಕು, ಅವರ ಬದುಕಿನ ಚಿತ್ರಗಳನ್ನು ದಾಖಲಿಸಿಕೊಳ್ಳಬೇಕು ಎಂದು ತನಗೆ ಪರಿಚಯವೇ ಇಲ್ಲದ ದೇಶದ ಜನರ ನಡುವೆ ನಿರಂತರವಾಗಿ ಓಡಾಡುತ್ತಾಳೆ ಲಿಪೇಜ್. ಹೊತ್ತಲ್ಲದ ಹೊತ್ತಿನಲ್ಲಿ ತನಗೆ ಗುರುತು ಪರಿಚಯವೇ ಇಲ್ಲದ ಜನರ ಜೊತೆ ದುರ್ಗಮ ದಾರಿಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಓಡಾಡುತ್ತಾಳೆ. ಕೇವಲ ಪ್ಲಾಸ್ಟಿಕ್ ಶೀಟ್ಗಳನ್ನು ಹೊದಿಸಿದ ನಿರಾಶ್ರಿತ ಶಿಬಿರಗಳಿಗೆ ಭೇಟಿ ನೀಡಿ ಮಹಿಳೆಯರು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಇರುವ ಕ್ಷಣಗಳಿಗೆ ಸಾಕ್ಷಿಯಾಗುತ್ತಾಳೆ. ಎಷ್ಟೋ ಮಹಿಳೆಯರು ಹೆರಿಗೆ ಸಂದರ್ಭದಲ್ಲಿ ಮೃತಪಟ್ಟ, ಮಗುವನ್ನೂ ಉಳಿಸಿಕೊಳ್ಳಲಾಗದ ಸ್ಥಿತಿಗಳಿಗೆ ಈಕೆಯ ಕ್ಯಾಮೆರಾ ಸಾಕ್ಷಿಯಾಗುತ್ತದೆ. ಲಿಪೇಜ್ ಸೆರೆ ಹಿಡಿದ ಚಿತ್ರಗಳು ಟೈಮ್, ವಾಷಿಂಗ್ಟನ್ ಪೋಸ್ಟ್, ಗಾರ್ಡಿಯನ್, ಬಿಬಿಸಿ, ವಾಲ್ ಸ್ಟ್ರೀಟ್ ಜರ್ನಲ್ ಸೇರಿದಂತೆ ಜಗತ್ತಿನ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತವೆ. ಪ್ರತಿದಿನವೂ ನರಮೇಧ ನಡೆಯುತ್ತಿರುವ ನಾಡಿನಲ್ಲಿ ಜೀವದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸುತ್ತಿರುವ ಈಕೆಯ ದಿಟ್ಟತನವನ್ನು ಪತ್ರಿಕೆಗಳು ಕೊಂಡಾಡುತ್ತವೆ. ಆದರೆ ಅವತ್ತು ಈಕೆಯ ಪಾಲಿನ ಕೆಟ್ಟ ದಿನ. ಅಂದರೆ 2014 ಮೇ 13ರಂದು ಬೆಳಕು ಹರಿಯುವ ಮೊದಲೇ ಬಲಾಕಾ ಬಂಡುಕೋರರ ಬೈಕ್ ಹತ್ತಿ ಈಕೆ ಹೊರಟು ಬಿಡುತ್ತಾಳೆ. ಸುಮಾರು 120 ಕಿಲೋಮೀಟರ್ ದೂರದ ಅಮಾಡಾ ಗಾಜಾ ಪಟ್ಟಿಗೆ. ಅಲ್ಲಿ ಹಿಂದಿನ ದಿನವಷ್ಟೇ ಕಲಹ ಸ್ಫೋಟಗೊಂಡು ಸೆಲೇಕಾ ಬಂಡುಕೋರರು 150ಕ್ಕೂ ಹೆಚ್ಚು ಮಂದಿಯನ್ನು ಹತ್ಯೆ ಮಾಡಿರುತ್ತಾರೆ. ಶತಾಯಗತಾಯ ಅಂತಹ ನರಹತ್ಯೆಯ ಚಿತ್ರಗಳನ್ನು ತೆಗೆಯಲೇಬೇಕು ಎಂಬುದು ಆಕೆಯ ಉದ್ದೇಶವಾಗಿತ್ತು. ಆದರೆ ಅದೇ ದಿನ ಸಂಜೆ ಫ್ರಾನ್ಸ್ನ ಶಾಂತಿ ಪಾಲನಾ ಪಡೆಗೆ ಲಿಪೇಜ್ ಅವರ ಅನಾಥ ಸ್ಥಿತಿಯಲ್ಲಿದ್ದ ಮೃತದೇಹ ಸಿಗುತ್ತದೆ. ಯಾವ ಜನರ ಬದುಕನ್ನು ಇಡೀ ಜಗತ್ತಿಗೆ ತೋರಿಸಬೇಕು ಎಂಬ ಹಠದೊಂದಿಗೆ ಹಗಲಿರುಳೂ ಶ್ರಮಿಸಿದಳೋ ಅದೇ ಜನರ ಕಲಹದ ನಡುವೆಯೇ ಶವವಾಗುತ್ತಾಳೆ. ಹಾಗೆ ಸತ್ತ ಮೊದಲ ಪಾಶ್ಚಾತ್ಯ ದೇಶದ ಫೋಟೋ ಜರ್ನಲಿಸ್ಟ್ ಕ್ಯಾಮಿಲೆ ಲಿಪೇಜ್. ಅಲ್ಲಿಂದೀಚೆಗೆ ಲಿಪೇಜ್ ದೇಶವಾದ ಫ್ರಾನ್ಸ್ ಅನೇಕ ಬಾರಿ ಗುಡುಗಿದೆ. ಲಿಪೇಜ್ ಸಾವಿನ ತನಿಖೆ ಮಾಡಿಯೇ ತೀರುತ್ತೇನೆ ಎಂದು ಅದು ಬಡಾಯಿ ಕೊಚ್ಚಿಕೊಂಡಿದೆ. ಫಲಿತಾಂಶ ಮಾತ್ರ 0. ಲಿಪೇಜ್ ಮಾಡಿದ ಸಾಹಸ ಮಾತ್ರ ಚಿರಸ್ಥಾಯಿಯಾಗಿ ಉಳಿದು ಬಿಟ್ಟಿದೆ. ಕ್ಯಾಮಿಲೆ ಲಿಪೇಜ್ ಸಾಹಸವನ್ನೇ ಆಧಾರವಾಗಿ ಇಟ್ಟುಕೊಂಡು ನಿರ್ಮಿಸಲಾದ ಸಿನಿಮಾ 2019ರಲ್ಲಿ ತೆರೆ ಕಂಡಿದೆ.
là, vous n'êtes pas chez vous. Vous, c'est qui? Vous, c'est moi? Tu te crois meilleur que les... Camille, t'es une grande... Polila que tu es. ಅನೇಕ ಪ್ರಶಸ್ತಿಗಳಿಗೂ ಪಾತ್ರವಾಗಿದೆ. ಜನರ ದುರಂತಗಳ ವಿಚಾರ ಬಂದಾಗ ಎಲ್ಲರೂ ಮೌನಕ್ಕೆ ಶರಣಾಗಿ ಬಿಡುತ್ತಾರೆ. ಯಾಕೆಂದರೆ ಅದರಿಂದ ಹಣ ಗಳಿಸಲಾಗಲಿ ಲಾಭ ಮಾಡಿಕೊಳ್ಳಲಾಗಲಿ ಸಾಧ್ಯವಿಲ್ಲ. ಇಂತಹ ದುರಂತಗಳನ್ನು ಕಂಡೂ ಕಾಣದಂತೆ ಮೌನವಾಗಿರಲು ನನ್ನಿಂದಂತೂ ಸಾಧ್ಯವಿಲ್ಲ. ಅವೆಲ್ಲವನ್ನೂ ನಾನು ದಾಖಲಿಸಿಯೇ ತೀರುತ್ತೇನೆ ಎಂದವಳು ಇತಿಹಾಸದಲ್ಲಿ ಶಾಶ್ವತವಾಗಿ ದಾಖಲಾಗಿ ಹೋಗಿದ್ದಾಳೆ. ಈಕೆ ತೆಗೆದ ಚಿತ್ರಗಳೊಂದಿಗೆ ಅವಳು ಕೂಡ ಅಳಿಸಲಾಗದ ದಾಖಲೆಯಾಗಿ ಉಳಿದಿದ್ದಾಳೆ ಲಿಪೇಜ್.